ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಈ ಫ್ರೈಡೇ ಮೇಜರ್ ಆಗಿ 2 ಕನ್ನಡ ಮೂವೀಸ್ ರಿಲೀಸ್ ಆಗಿದ್ದಾವೆ. ಒಂದು ಚೂಮಂತರ್, ಇನ್ನೊಂದು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಯಾವ್ದು ನೋಡೋದು ಅಂತ 2 ಟ್ರೇಲರ್ ನೋಡಿದೆ ಆಯ್ತಾ. ಅದರಲ್ಲಿ ಚೂಮಂತರ್ 10 ಸೆಕೆಂಡ್ಸ್ ನೋಡ್ತಿದ್ದಂಗೆ ಫಿಕ್ಸ್ ಆಗಿಬಿಟ್ಟೆ, ಇದಕ್ಕೆ ಹೋಗೋಣ ಅಂತ. ಹಾರರ್ ಜಾನರಲ್ಲಿ ಮೂವೀಸ್ನ ನೋಡಿ ತುಂಬಾ ದಿನ ಆಗಿತ್ತು. ನಾನು ಲಾಸ್ಟ್ ಹಾರರ್ ಮೂವಿ ಥಿಯೇಟ್ರಲ್ಲಿ ನೋಡಿದ್ದು ಅಂದರೆ ಗರ್ವಾನೇನೆ. ಹಾರರ್ ಮೂವೀಸ್ನ ಥಿಯೇಟ್ರಲ್ಲಿ ನೋಡೋಕ್ಕೆ ತುಂಬಾ ಭಯ ಆಗುತ್ತೆ. ಆದರೆ ಜಾಸ್ತಿ ದಿನ ಆಗಿತ್ತು ಅಂತ ಫೈನಲಿ ಧೈರ್ಯ ಮಾಡಿ ನೋಡ್ಕೊಂಬಂದೆ. ಒನ್ ವರ್ಡಲ್ಲಿ ರಿವ್ಯೂ ಹೇಳಬೇಕು ಅಂದರೆ ಬ್ಲಾಕ್ ಬಸ್ಟರ್. ಓ ಮೈ ಗಾಡ್, ಏನು ಟ್ವಿಸ್ಟು, ಎಷ್ಟು ಸರ್ಪ್ರೈಸಸ್ಸು. ಇದೇ ಬಿಗ್ ಟ್ವಿಸ್ಟ್ ಅಂದರೆ ಅದಕ್ಕಿಂತ ದೊಡ್ಡದಿರುತ್ತೆ. ನೀವೇನಾದರೂ ಮೂವಿ ಲವರ್ಸ್ ಆಗಿದ್ದರೆ ಮಿಸ್ ಮಾಡದೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಆಯಿತಾ. ಇದು ನನ್ನ ಜಾನರಲ್ಲ, ಈ ಥರ ಮೂವೀಸ್ ನೋಡಲ್ಲ ಅಂತ ಸುಮ್ಮನೆ ಇದ್ದರೆ ಆದ್ರೂ ಹೋಗಿ ನೋಡ್ಕೊಂಬನ್ನಿ. ಟೆಕ್ನಿಕಲಿ ಬ್ರಿಲಿಯಂಟ್ ವರ್ಕ್ ಆಯಿತಾ. ಫಸ್ಟ್ ಆಫ್ ಮೇಕಿಂಗು ಹಾಲಿವುಡ್ ಸ್ಟೈಲಲ್ಲಿದೆ. ಯಾವ ಕಾಂಜೂರಿಂಗು ಕಮ್ಮಿ ಇಲ್ಲ, ಹಂಗಿದೆ ಮೇಕಿಂಗು. ಒಳ್ಳೆ ಇಂಗ್ಲೀಷ್ ಮೂವಿ ನೋಡ್ದಂಗಾಯ್ತು ನನಗಂತೂ. VFX ಬಗ್ಗೆ ಹೇಳಲೇಬೇಕು, ಸರ್ಪ್ರೈಸಿಂಗ್ಲಿ ಚೆನ್ನಾಗಿದೆ. ಇಷ್ಟು ನೀಟ್ ವರ್ಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಇದಂತೂ ಈ ವೀಕೆಂಡ್ಗೆ ನೋಡಲೇಬೇಕಾದ ಸಿನಿಮಾ. ಸದ್ಯ KFI ಮತ್ತೆ ಟ್ರ್ಯಾಕಿಗೆ ಬರ್ತಿದೆಯಲ್ಲ ಅಂತ ಖುಷಿ ಆಗ್ತಿದೆ ನನಗೆ. ಇದು ಬರೀ ಹಾರರ್ ಮೂವಿ ಅಲ್ಲ ಆಯಿತಾ, ಇದು ಆ್ಯಕ್ಚುಲಿ ಫ್ಯಾಮಿಲಿ ಎಂಟರ್ಟೈನರ್. ಸಖತ್ ಮಜಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಿಸ್ ಮಾಡದೆ ಬೇಗ 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 ಹೋಗಿ ನೋಡ್ಕೊಂಬನ್ನಿ ಆಯಿತಾ. ಇನ್ನು ಯಾಕೆ ವೆಯ್ಟ್ ಮಾಡ್ತಿದ್ದೀರಾ. ಫುಲ್ ಮೂವಿ ಸ್ವಲ್ಪ ಹೊತ್ತು ಆರಾಮಾಗಿ ನೋಡೋಣ ಅಂದ್ಕೊಂಡ್ರೆ ಬಿಡೋದೇ ಇಲ್ಲ. ಥ್ರೂ ಔಟ್ ದ ಮೂವಿ ಎಡ್ಜ್ ಆಫ್ ದ ಸೀಟಲ್ಲೇ ಇರ್ತೀವಿ. ಸ್ಕ್ರೀನ್ ಪ್ಲೇಗೆ ಫುಲ್ ಮಾರ್ಕ್ಸ್ ಕೊಡ್ಬೋದು. ಅದರಿಂದಾನೇ ಮೂವಿ ಡಿಫ್ರೆಂಟಾಗಿ ಕಾಣಿಸುತ್ತೆ. ಮೂವಿ ಟೀಮ್ ಸ್ಕ್ರಿಪ್ಟ್ ಮೇಲೆ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ ಅಂತ ಪ್ರತಿಯೊಂದು ಸೀನಲ್ಲೂ ಕಾಣಿಸುತ್ತೆ. ಎಲ್ಲದಕ್ಕೂ ಕನೆಕ್ಷನ್ ಇಟ್ಟಿದ್ದಾರೆ. ಕಾಮಿಡಿ ಅಂತೂ ಸಖತ್ತಾಗಿ ವರ್ಕ್ ಆಗಿದೆ. ಹಾರರ್ ಪ್ಲಸ್ ಕಾಮಿಡಿ, ಎಂಥ ಕಾಂಬಿನೇಷನ್ ಅಲ್ವಾ. ಚಿಕ್ಕಣ್ಣ ಅವರು ಹೀರೋ ಆಗಿ ಮಾಡ್ತಿದ್ರು, ಮತ್ತೆ ಮುಂಚೆ ಥರ ಸೈಡ್ ರೋಲ್ ಮಾಡಿದ್ದಾರೆ ಅಂದರೆ ಅಲ್ಲಿ ಗೊತ್ತಾಗುತ್ತೆ ಅವ್ರ ಇಂಪಾರ್ಟೆನ್ಸು ತುಂಬ ಇದೆ ಮೂವಿಯಲ್ಲಿ. ಮೂವಿ ನೋಡೋಕ್ಕೆ ಫಸ್ಟ್ ರೀಸನ್ ಅಂದರೆ ಇದು ಕರ್ವ ಡೈರೆಕ್ಟರ್ ನವನೀತ್ ಅವರು ಡೈರೆಕ್ಷನ್ ಮಾಡಿರೋ ಮೂವಿ ಅಂತ. ಕಾನ್ಫಿಡೆನ್ಸ್ ಇಟ್ಟು ಹೋಗಿದ್ದೆ. ಕರ್ವಾಗಿಂತ ಡಬಲ್ ಎಂಟರ್ಟೈನ್ಮೆಂಟೇ ಸಿಕ್ತು. ಹಾರರ್ ಜಾನರ್ ಕಿಂಗ್ ಇವರು. ಬಿಗ್ ಶಾರ್ಟ್ಔಟ್ ನನ್ನ ಕಡೆಯಿಂದ. ಡೈರೆಕ್ಷನಿಂದ ಎಲ್ಲೂ ಫಾಲ್ಟ್ ಕಾಣಿಸ್ಲಿಲ್ಲ. ವೆಲ್ ಕ್ರಾಫ್ಟೆಡ್ ಮೂವಿ ಫ್ರಮ್ ಡೈರೆಕ್ಟರ್ ನವನೀತ್. ವೆರಿ ಅಂಡರ್ ರೇಟೆಡ್ ಡೈರೆಕ್ಟರ್ ಇವರು. ಎಷ್ಟು ನೀಟಾಗಿ ಕ್ರಾಫ್ಟ್ ಮಾಡಿದ್ದಾರೆ. ಕಾಮಿಡಿನ ಮತ್ತು ಹಾರರ್ನ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇಂಥವನ್ನ KFI ರಿಕಗ್ನೈಸ್ ಮಾಡಿ ಜಾಸ್ತಿ ಮೂವೀಸ್ ಮಾಡೋಕ್ಕೆ ಕೊಟ್ಟರೆ ನಮಗೂ ನೋಡೋಕ್ಕೆ ಸಿಗುತ್ತೆ. ನೀವು ಕೇಳ್ಬೋದು, ತುಂಬ ಭಯ ಆಗುತ್ತಾ, ಸ್ವಲ್ಪ ಭಯ ಆಗುತ್ತಾ, ಅಥವಾ ಭಯನೇ ಆಗಲ್ವಾ ಅಂತ. ಫಸ್ಟ್ ಆಫ್ ಅಂತೂ ಕ್ರೇಜಿ, ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಕಾಂಜೂರಿಂಗ್ ನೋಡ್ದಂಗೆ ಆಗುತ್ತೆ ಗೊತ್ತಾ. ಹಾರರ್ ಸೀನ್ ಅಂತೂ ಹಾಲಿವುಡ್ ಸ್ಟೈಲಲ್ಲಿ ಮೇಕಿಂಗ್ ಇದೆ. ಇಷ್ಟು ಇಂಟೆನ್ಸ್ ದೆವ್ವದ ಸೀನ್ಸು ಕನ್ನಡದಲ್ಲಿ ಇತ್ತೀಚೆಗೆ ಯಾವುದು ಬಂದಿರಲಿಲ್ಲ. ಕ್ಯಾಮ್ರಾ ವರ್ಕ್ ಕೂಡ ಅಷ್ಟೇ ಸಖತ್ತಾಗಿದೆ. ಒಂದು ಮೂವಿ ಗೆಲ್ಲಬೇಕು ಅಂದರೆ ವರ್ಕ್ ಮಾಡಿರೋ ಎಲ್ಲ ಡಿಪಾರ್ಟ್ಮೆಂಟ್ಸು ಚೆನ್ನಾಗಿ ಮಾಡಿರಬೇಕು. ಈ ಮೂವಿಯಲ್ಲಿ ಅದು ಕಾಣಿಸುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ಸು ತುಂಬ ನೀಟಾಗಿ ವರ್ಕ್ ಮಾಡಿದ್ದಾರೆ. ವೀಕ್ ಪಾಯಿಂಟ್ ಅಂತ ಯಾವುದೂ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಟೀಮ್ ವರ್ಕ್ ಇದು. ಡೈರೆಕ್ಷನ್ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ, ಸೌಂಡ್ ಎಫೆಕ್ಟ್ಸ್ ಆಗಲಿ, ಸ್ಕ್ರೀನ್ ಪ್ಲೇ, ರೈಟಿಂಗ್, ಎಲ್ಲ ಡಿಪಾರ್ಟ್ಮೆಂಟ್ಸು ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಹಾರರ್ ಮೂವೀಸ್ ಯೂಶಲಿ ಲೋ ಬಜೆಟ್ ಥರ ಫೀಲ್ ಕೊಡುತ್ತೆ ಅಲ್ವಾ. ಈ ಮೂವಿ ಹಾಗೇನೂ ಅನ್ನಿಸ್ಲಿಲ್ಲ. ಈ ಥರ ಸಿನಿಮಾ ಗೆಲ್ಲಬೇಕು, ಆವಾಗಲೇ ಕನ್ನಡ ಫಿಲ್ಮ್ ಇಂಡಸ್ಟ್ರಿನೂ ಬೆಳೆಯೋದು. ಶರಣ್ ಅವರು ಸೈಲೆಂಟಾಗಿ ಬಂದು ಹಿಟ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರ ಸ್ಕ್ರಿಪ್ಟ್ ಸೆಲೆಕ್ಷನ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಥರ ಎಲ್ಲ ಹೀರೋಸು ಒಂದೊಂದು ಹಿಟ್ ಕೊಟ್ಟರು ಆಡಿಯನ್ಸ್ಗೆ
ಬೇಕಾದಷ್ಟು ಮೂವೀಸ್ ವರ್ಷ ಪೂರ್ತಿ ನೋಡ್ಬೋದು ಅಲ್ವಾ. ಎಲ್ಲ ಆ್ಯಕ್ಟರ್ಸು ಸೆಟಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಹಾಫಲ್ಲಿ ಮೇಘ್ನಾ ಗಾಂವ್ಕರ್ ಅವರಂತೂ ಚಚ್ಚಿ ಬಿಸಾಕ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆದಿತ್ಯ ಅವ್ರದ್ದು ಆ್ಯಕ್ಟಿಂಗ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಚೆನ್ನಾಗಿರಬೇಕಿತ್ತು ಅನ್ನಿಸ್ತು. ಮೂವಿಗೆ ಬಿಗ್ ಪ್ಲಸ್ ಪಾಯಿಂಟ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್. ಕ್ಲೈಮ್ಯಾಕ್ಸ್ ಸೀನ್ಗೆ ಥಿಯೇಟರ್ ಕಿತ್ತೋಗುತ್ತೆ, ಫುಲ್ ಬಾಡಿ ವೈಬ್ರೇಟ್ ಆಗುತ್ತೆ ಗೊತ್ತಾ. ಓ ಮೈ ಗಾಡ್, ಆ ಸೀನ್ ಅಂತೂ ನನ್ನ ಪರ್ಸ್ನಲ್ ಫೇವ್ರೆಟ್. ನನಗೆ 2 ಫೇವ್ರೆಟ್ ಸೀನ್ಸ್ ಇದ್ದಾವೆ ಆಯಿತಾ, ಎಕ್ಸೆಪ್ಟ್ ಹಾರರ್ ಸೀನ್ಸ್ ಅಂತೂ ಮಸ್ತ್ ಇದ್ದಾವೆ ಬಿಡಿ. ಒಂದು ಇಂಟರ್ವಲ್ ಬ್ಲಾಕ್ ಟ್ವಿಸ್ಟ್, ಯಾಕೆಂದರೆ ನಾನು ಅದಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನನಗಂತೂ ಫ್ರೆಶ್ ಅನ್ನಿಸ್ತು. ಸೆಕೆಂಡ್ ಅಂದರೆ ಕ್ಲೈಮ್ಯಾಕ್ಸ್ ಸೀನು, VFX ಅಂತೂ ಚಿಂದಿ ಆಗಿದೆ ಅಂತ ಹೇಳ್ಬೋದು. ಅದೇನು ಅಂತ ನೀವೇ ಹೋಗಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ನಾನಂತೂ ಹೇಳಲ್ಲ. ನೆಗೆಟಿವ್ ಅಂದರೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ ಸ್ವಲ್ಪ ಹೊತ್ತು ಅಂದರೆ 10 to 15 ಮಿನಿಟ್ಸ್ ಅಷ್ಟು ಬೋರ್ ಆಗ್ಬೋದು. ಅಷ್ಟೇನು ಅನಿಸಲ್ಲ, ಹೇಳಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ಹುಡ್ಕಕ್ಕೆ ಹೋದರೆ ಅದೊಂದು ಕಾಣಿಸುತ್ತೆ ಅಷ್ಟೇ. ಫೈನಲ್ ಆಗಿ ಹೇಳಬೇಕು ಅಂದರೆ ಈ ವೀಕೆಂಡ್ಗೆ ಯಾವುದಾದ್ರೂ ಮೂವಿ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಇದನ್ನು ಮಿಸ್ ಮಾಡದೆ ಹೋಗಿ ನೋಡ್ಕೊಂಡು ಬನ್ನಿ, ಎಂಜಾಯ್ ಮಾಡ್ತೀರಾ. 100% ನನ್ನ ಕಡೆಯಿಂದ ರೆಕಮೆಂಡ್ ಮಾಡ್ತೀನಿ. ಮೂವಿ ನೋಡೋಕ್ಕೆ ಇನ್ನೇನು ಬೇಕು ಅಲ್ವಾ. ಇಷ್ಟು ಹೇಳ್ತಾ ಈ ಟಾಕ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಮೂವಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹಾಗೆ ಇನ್ನೊಂದು ಮಾತು, ಹೋಗೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹೋಗಿ. ಥ್ಯಾಂಕ್ ಯು.